ಪ್ರತಾಪ್ ಸಿಂಹ ಅವರು ಒಂದು ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ನಾಗೇಂದ್ರ ಅವರೇ ನನಗೆ ವೋಟ್ ಹಾಕಿಲ್ಲ ಅನ್ನೋ ಮಾತು. ಆ ಬೇಸರಲ್ಲೇ ಇದ್ದೀರಾ, ಏನಾದ್ರೂ ಬೇಜಾರು ಮಾಡ್ತಿದ್ದೀರಾ? ಯಾವುದೇ ರೀತಿಯಾದ ವೈಮನಸ್ಸನ್ನ ಯಾವುದೇ ಕಾರ್ಯಕರ್ತರಿರ್ಬೋದು, ಯಾವುದೇ ಚುನಾಯಿತ ಪ್ರತಿನಿಧಿಗಳ ಮೇಲೆ ವೈಯಕ್ತಿಕವಾಗಿ ನಮ್ದು ಯಾವುದೇ ದ್ವೇಷ ಇಲ್ಲ. ನಾನು ಪ್ರತಾಪ್ ಸಿಂಹ ಚೆನ್ನಾಗಿದ್ದೀವಿ, ವೈಮನಸ್ಸು ಸಹ ಇಲ್ಲ. ಇಷ್ಟೊಂದು ಇತಿಹಾಸವನ್ನ ಹೇಳೋದು ನೋಡಿದ್ರೆ ಪ್ರತಾಪ್ ಸಿಂಹ ಅವ್ರಕ್ಕಿಂತ ನಾನು ಪಕ್ಷದಲ್ಲಿ ಸೀನಿಯರ್ ಅಂತ ಸಂದೇಶನ. ಇಲ್ಲಿ ಸೀನಿಯರ್ ಜೂನಿಯರ್ ಪ್ರಶ್ನೆ ಬರೋದಿಲ್ಲ. ಪಕ್ಷದಲ್ಲಿ ನಾನು ಕೇಳ್ತಾ ಇರೋದು ಸರ್ಕಾರಿ ಹುದ್ದೆ ಅಲ್ಲ, ಪಕ್ಷದ ಗೌರವಯುತ ಅಧ್ಯಕ್ಷರ ಹುದ್ದೆಯನ್ನು ನನಗೆ ಕೊಟ್ಟಿದ್ದಾರೆ. ಯಾರು? ನಮ್ಮ ವಿಜೇಂದ್ರ ಸರ್. ಅದಕ್ಕೆ ಗೌರವ ತರೋ ರೀತಿಯಲ್ಲಿ ನಮ್ಮ ಪಕ್ಷದವನ್ನ ಬೆಳೆಸಬೇಕು ಅಂತಕ್ಕಂಥ ಆಸೆ ನನಗೆ ಭಾಳ ಇದೆ. ಆದರೆ MP ಅವರು ಸಿಟ್ಟಿಂಗ್ ಇದ್ದಾಗ ಇದ್ದಂಥ 4 ಸ್ಥಾನದಲ್ಲಿ 1 ಸ್ಥಾನಕ್ಕೆ ಬರ್ತಾರೆ. ಹಾಗಾದ್ರೆ MP ಅವರ ರೋಲ್ ಏನು ಶಾಸಕರನ್ನ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅನ್ನೋದು ನಿಮ್ಮ ಕಾರ್ಯಕರ್ತರ ಪ್ರಶ್ನೆ. ಚುನಾವಣೆ ಎಲ್ಲ ರೀತಿಯಲ್ಲಿ ಎಲ್ಲ ಟೈಮ್ನಲ್ಲೂ ನಮಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಇಶ್ಯೂಸ್ ಮೇಲೆ ಕೆಲವು ಚುನಾವಣೆಗಳಿಗೆ ಏರ್ಪೇರಾಗ್ತವೆ. ಈಗ ಮೊನ್ನೆ ನಮ್ಮ ಕರ್ನಾಟಕ ನಾವು ಸೋತು ಹೆಂಗೆ ರಾಜ್ಯದಲ್ಲಿ 5 ರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಬಂತು ನಮ್ದು. ಅವರು ಸೋಲಿಗೆ ಕಾರಣ ಏನಾದ್ರು ಹುಡುಕಿದ್ರ? ಏನ್ ಕಾರಣ ಸೋಲಿಗೆ? ಜನ ನಮಗೆ ಕೊಟ್ಟಿರ್ತಕ್ಕಂಥ ಮತಗಳಿಗಿಂತ ಹೆಚ್ಚು ಮತಗಳನ್ನ ಕೊಟ್ಟಿದ್ದಾರೆ, ಅದು ಸೋತಿದ್ದೀವಿ. ಕಾರಣ ಏನಂದ್ರೆ ಕಳೆದ ಬಾರಿ JDS 27,000 ಓಟ್ ತಗೊಂಡಿತ್ತು. ಈ ಸಲ ಎಷ್ಟು ತಗೊಂಡಿದೆ? ಬರೀ 4,000 ಓಟ್ ತಗೊಂಡಿದೆ. ಆ ಗ್ಯಾರಂಟಿನ ಯಾವ ಕಾಂಗ್ರೆಸ್ ಅವನು ಜೋಬಿನ ದುಡ್ಡು ಹಾಕಿ ಕೊಟ್ಟಿರೋದಲ್ಲ, ಸರ್ಕಾರಿ ದುಡ್ಡು, ನಾವು ಕಟ್ಟುವಂಥ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಅಂತೀವಿ ಅಂತೇಳಿ ಈ ರೀತಿ ಜನರಿಗೆ ಆವೇಶಗಳನ್ನ ತೋರಿಸಿ ಗೆದ್ದಿರ್ತಕ್ಕಂಥದ್ದಷ್ಟೇ. ಒಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಏನಿದೆ, ಅಲ್ಲಿ ಬರ್ತಕ್ಕಂಥ ಅಕ್ಷತೆಯಲ್ಲೂ ಅನ್ನಭಾಗ್ಯದ ಅಕ್ಕಿ ಇದೆ ಅಂತೇಳಿ ಟೀಕೆ ಮಾಡ್ತಾರೆ DK ಶಿವಕುಮಾರ್. DK ಶಿವಕುಮಾರ್ ಅವರು ಭಾಳ ಹಿರಿಯರು, ದೊಡ್ಡವರು, ಯಾವ್ದ್ರ ಮೇಲೆ ಹೇಳ್ತಾ ಇದ್ದಾರೆ. ಇವತ್ತವರೆಗೂ 1 ಕಾಳು ಅಕ್ಕಿನ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಒಂದೇ 1 ಕಾಳು ಅಕ್ಕಿನೂ ಕೊಟ್ಟಿಲ್ಲ. 10 kg ಅಕ್ಕಿ ಅಂತ 10 kg ಯಾವುದು ಅಕ್ಕಿ ರಾಜ್ಯ ಸರ್ಕಾರದ ಕೊಡಬೇಕು. 10 kg ಕೇಂದ್ರ ಸರ್ಕಾರದ ಬಂದು ಪುಕ್ಕಟ್ಟೆ ನಮ್ಮ ಸರ್ಕಾರದಲ್ಲಿ ಕೊಡೋದನ್ನು ಅವ್ರು ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರು ಹೆಂಗೆ 10 kg ಅಕ್ಕಿ ಕೊಟ್ಟಂಗಾಯ್ತು. ಸಂಕ್ರಾಂತಿಯ ಬಳಿಕ ಮೈಸೂರಿನ ಭಾರತೀಯ ಜನತಾ ಪಕ್ಷದಲ್ಲಿ ಒಂದಷ್ಟು ನವ ಸಂವತ್ಸರ ಶುರುವಾಗಿರ್ತಕ್ಕಂಥದ್ದು. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ನಾಗೇಂದ್ರರವರಿಗೆ ನಗರ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಅವರು ನನ್ನೊಟ್ಟಿದ್ದಾರೆ. ಯಾಕಂದರೆ ತುಂಬ ಗಂಭೀರವಾದ ವಿಚಾರ. ಅಂದರೆ ಒಂದು MP ಚುನಾವಣೆ ಇದೆ, ನಂತರ ನಗರ ಪಾಲಿಕೆ ಚುನಾವಣೆಗಳು ಬರ್ತವೆ. ಇಂತಹ ಸಂದರ್ಭದಲ್ಲಿ ನಗರಾಧ್ಯಕ್ಷ ಸ್ಥಾನವನ್ನು ಯಾವ ಕಾರಣಕ್ಕೆ ನಾಗೇಂದ್ರರವರಿಗೆ ಕೊಟ್ಟರು ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಿದೆ. ನಾಗೇಂದ್ರ ಅವರ ಕೆಪಾಸಿಟಿ ಏನು, ಮುಂದೆ ಈ ಒಂದು ಬರ್ತಕ್ಕಂಥ ಚುನಾವಣೆಯನ್ನು ಯಾವ ರೀತಿ ಅವರು ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಚುನಾವಣೆ ನಂತರ ಮೊದಲ ಬಾರಿ ಸಿಗ್ತಾ ಇದ್ದೀರಾ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಗರಾಧ್ಯಕ್ಷ ಸ್ಥಾನ ನಿಮಗೆ ಒಲ್ದು ಬಂದಿದೆ ಸರ್, ಅಧ್ಯಕ್ಷರಾಗಿದ್ದೀರಾ. ಮೊದಲ ಸವಾಲುಗಳು ಏನಿದೆ? ರಾಜಕೀಯ ಪಕ್ಷಕ್ಕೆ ಸವಾಲು ಅಂದರೆ ಚುನಾವಣೆಗಳು. ಆ ಚುನಾವಣೆ ಎದುರಿಸೋದು ಒಂದು ದೊಡ್ಡ ಸವಾಲು. ಆ ಸವಾಲನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕರಿಸಿದ್ದೀನಿ. ಅದೇ ರೀತಿ ನಮ್ಮ ಕಾರ್ಯಕರ್ತ ಪಡೆ ಇದೆ. ಆ ಪಡೆ ಮೂಲಕ ಇವತ್ತು ದೇಶದ ಪ್ರಧಾನಮಂತ್ರಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಒಂದು ಮೂಲಕ ಪಾರ್ಲಿಮೆಂಟ್ ಚುನಾವಣೆ ನಾವು ಎದುರಿಸ್ತೀವಿ. ಯಾಕಂದರೆ ಪ್ರತಾಪ್ ಸಿಂಹ ಅವರು ಒಂದು ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ನಾಗೇಂದ್ರ ಅವರೇ ನನಗೆ ವೋಟ್ ಹಾಕಿಲ್ಲ ಅನ್ನೋ ಮಾತು. ಆ ಬೇಸರಲ್ಲೇ ಇದ್ದೀರಾ, ಏನಾದರೂ ಬೇಜಾರು ಮಾಡ್ತಿದ್ದೀರಾ ಅಂತ? ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಆದ ನಂತರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಹೊಸ ಸಂಚಲನ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆದ ಪ್ರಯುಕ್ತ 31 ಜಿಲ್ಲೆಗಳು ಸಹ ನಮ್ಮ ಜಿಲ್ಲಾಧ್ಯಕ್ಷರುಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕೆಲವ್ರನ್ನ ಮುಂದುವರಿಸಿದ್ದಾರೆ, ಇನ್ನು ಬೇಕಾದ ಕಡೆ ಅವ್ರು ಬದಲಾಯಿಸ್ಕೊಂಡಿದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬ. ನಾನು ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ. ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಸ್ಥಾನದಲ್ಲಿದೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ವೈಮನಸ್ಸನ್ನು ಯಾವುದೇ ಕಾರ್ಯಕರ್ತರಿರ್ಬೋದು, ಯಾವುದೇ ಚುನಾಯಿತ ಪ್ರತಿನಿಧಿಗಳ ಮೇಲೆ ವೈಯಕ್ತಿಕವಾಗಿ ನಮ್ಮದು ಯಾವುದೇ ದ್ವೇಷ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ತುಂಬ ಗೌರವಯುತವಾಗಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರೆ. ಚುನಾವಣೆ ಮುಗಿದ ಬಳಿಕ ಅವರ ಒಂದು ಏನಿದೆ ಆ ಒಂದು ಚಾಳಿಯನ್ನು ತೋರಿಸ್ತಾರೆ. ನಾಗೇಂದ್ರ ಅವರು ಕಷ್ಟಪಟ್ಟಿದ್ರು, ಓಟ್ ಹಾಕಿದ್ರು. ಆದರೆ ವಿಚಾರಗಳು ಬಂದಾಗ ನಾಗೇಂದ್ರ ಅವರಿಂದ ನಾನು ಗೆದ್ದಿಲ್ಲ ಅನ್ನೋ ಪದ ಬಳಸ್ತಾರೆ ಅವರು. ಎಲ್ಲ ಮುಗಿದ ಇವತ್ತು ಒಂದು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ಅನೇಕಾರು ಹುದ್ದೆಗಳನ್ನ ಅಲಂಕರಿಸಿದ್ದೀನಿ. ಇಲ್ಲಿವರೆಗೆ 3 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, ಮೂಡಾ ಚೇರ್ಮನ್ ಆಗಿದ್ದೀನಿ, MLA ಆಗಿದ್ದೀನಿ. ಆದರೆ ಪಕ್ಷದಲ್ಲೂ ಸಹ ನಾನು 1991 ಇಸ್ವಿನಲ್ಲಿ ಪಾರ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ಮೈಸೂರು ನಗರದ ರಾಮದಾಸ್ ಅವರು ಅಧ್ಯಕ್ಷರಾಗಿದ್ದರು, ಯುವ ಮೋರ್ಚಾ ಅಧ್ಯಕ್ಷರು. ನಾನು ಉಪಾಧ್ಯಕ್ಷ ಆಗಿದ್ದೆ. ಅದಾದ ನಂತರ KR ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅದಾದ ನಂತರ ಸಿಟಿನ ಸೆಕ್ರೆಟರಿ ಆಗಿದ್ದೆ. ಅದಾದ ನಂತರ ಸಿಟಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಮತ್ತು ರಾಜ್ಯದ ಸ್ಲಮ್ ಮೋರ್ಚಾದ ಕಾರ್ಯದರ್ಶಿಯಾಗಿದೆ, ಸ್ಟೇಟ್ ಕಾರ್ಯದರ್ಶಿಯಾಗಿದೆ. ಅದಾದ ನಂತರ ರಾಜ್ಯಾಧ್ಯಕ್ಷ ಆದ ಸ್ಲಮ್ ಮೋರ್ಚಾಗೆ ಇಡೀ ರಾಜ್ಯಾಧ್ಯಕ್ಷನೇ ಇದೆ. ಅದಾದ ನಂತರದಲ್ಲಿ ವಿಭಾಗದ ಪ್ರಭಾರಿ ಇದೆ. ವಿಭಾಗ ಪ್ರಭಾರಿ ಅಂದರೆ 4 ಡಿಸ್ಟಿಕ್ ಇನ್ಚಾರ್ಜ್, ಅದನ್ನು ಸಹ ನಾನು ಮಾಡಿದ್ದೀನಿ.
ಈ ಥರ ಅಧ್ಯಕ್ಷರುಗಳು ಸುಮಾರು 8 ಜನ ಅಧ್ಯಕ್ಷರು ಬರ್ತಾರೆ 4 ಡಿಸ್ಟಿಕ್ಕಲ್ಲಿ. ಅದರ ನಿರ್ವಹಣೆಯೂ ಸಹ ನಾನು ಮಾಡಿದ್ದೇನೆ. ಒಂದು ಆಸೆ ಇತ್ತು ನನಗೆ, ಮೈಸೂರು ನಗರದ ಅಧ್ಯಕ್ಷನಾಗಿ ಒಂದು ಸಂಘಟನೆ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯ ಇಷ್ಟು ವರ್ಷಗಳು ಇಷ್ಟೆಲ್ಲ ಅಧಿಕಾರವನ್ನು ನನಗೆ ಕೊಟ್ಟಿದೆ. ಅವರು ಇಷ್ಟೊಂದು ಇತಿಹಾಸವನ್ನು ಹೇಳೋದು ನೋಡಿದ್ರೆ ಪ್ರತಾಪ್ ಸಿಂಹ ಅವ್ರಿಗಿಂತ ನಾನು ಪಕ್ಷದಲ್ಲಿ ಸೀನಿಯರ್ ಅಂತ ಸಂದೇಶನ ಅಂತ. ಇಲ್ಲಿ ಸೀನಿಯರ್ ಜೂನಿಯರ್ ಪ್ರಶ್ನೆ ಬರೋದಿಲ್ಲ. ಪಕ್ಷದಲ್ಲಿ ನಾನು ಕೇಳ್ತಾ ಇರೋದು ಸರ್ಕಾರಿ ಹುದ್ದೆ ಅಲ್ಲ, ಇದು ಪಕ್ಷದ ಗೌರವಯುತ ಅಧ್ಯಕ್ಷರ ಹುದ್ದೆಯನ್ನು ನನಗೆ ಕೊಟ್ಟಿದ್ದಾರೆ. ಯಾರು? ನಮ್ಮ ವಿಜೇಂದ್ರ ಸರ್ ಅವರು. ಅದಕ್ಕೆ ಗೌರವ ತರೋ ರೀತಿಯಲ್ಲಿ ನಮ್ಮ ಪಕ್ಷದವನ್ನು ಬೆಳೆಸಬೇಕು ಅಂತಕ್ಕಂಥ ಆಸೆ ನನಗೆ ಭಾಳ ಇದೆ. ಈಗ ಇಡೀ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು, ಅದನ್ನು ನಾವು ಕನಿಷ್ಠ ಒಂದು 4-5 ಶಾಸಕರನ್ನ ಈ ಜಿಲ್ಲೆಯಲ್ಲಿ ತರಬೇಕು. ಆ ಉದ್ದೇಶದಿಂದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಬೆಳೆಸಬೇಕು ಮತ್ತು ಎಲ್ಲ ಕಾರ್ಯಕರ್ತರನ್ನ ಒಡಗೂಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಆ ದೃಷ್ಟಿಯಿಂದ ನಾನಾಗಿದ್ದೀನಿ. ಅದು ನನಗೆ ಭಾಳ ಖುಷಿ ಇದೆ. ನಾನು ಪ್ರತಾಪ್ ಸಿಂಹ ಚೆನ್ನಾಗಿದ್ದೀವಿ. ನಮ್ಮದು ಯಾವುದೇ ರೀತಿಯಾದಂಥ ವೈಮನಸ್ಸು ಸಹ ಇಲ್ಲ. ನೀವು ಹೇಳಿದ್ರಲ್ಲ, ಅದು ಯಾವ ವೈಮನಸ್ಸು ಇಲ್ಲ. ಕೆಲವೇ ವಿಚಾರಗಳಿಗೆ ಅವ್ರದ್ದು ನಮ್ಮದು ಡಿಫ್ರೆನ್ಸ್ ಇರ್ಬೋದು ವಿಚಾರಗಳು. ಆಯಿತು, ಮುಗಿದ ಅಧ್ಯಾಯ ಅದು. ನಾನು ಶಾಸಕನಾಗಿದ್ದೆ, ಅವ್ರು ಪಾರ್ಲಿಮೆಂಟ್ ಸದಸ್ಯರು. ಆ ಟೈಮಿಗೆ ಸಂಬಂಧಪಟ್ಟಂಥದ್ದು ಮುಗಿದ ಅಧ್ಯಾಯ. ಈಗ ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟನ್ನು ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿ. ನಗರ ಪಾಲಿಕೆ ಗೆಲ್ಲಿಸೋದು ಜವಾಬ್ದಾರಿ. 2028ಕ್ಕೆ ಬರುವಂಥ ವಿಧಾನಸಭಾ ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಹೌದು, ನರೇಂದ್ರ ಮೋದಿಯವ್ರ ಭಯ ಅಲ್ಲ. ವಿಧಾನಸಭಾ ಟಿಕೆಟ್ ನನಗೆ ಎಲ್ಲಿ ಮಿಸ್ ಮಾಡ್ತಾರೋ ಅಂತ. ನೋಡ್ರಿ, ವಿಧಾನಸಭಾ ಟಿಕೆಟ್ ಮಿಸ್ ಮಾಡೋದು ಬಿಡೋದು ಎಲ್ಲ ನಮ್ಮ ಪಕ್ಷ, ಎಲ್ಲ ಪಕ್ಷ ತೀರ್ಮಾನ ಮಾಡೋದು. ಈಗ ಎಷ್ಟು ಜನ ಕಾಂಪಿಟೇಷನ್ ಐತೆ ಇಲ್ಲಿ? ಸುಮಾರು ಒಂದು 15-20 ಜನ ನನಗೆ ಬೇಕು ಅಂತಿದ್ರು. ಯಾರು ಮಾಡಿದ್ರು? ನಾನು ಮಾಡಿದ್ದಾರೆ. ನಮ್ಮ ಪಕ್ಷ ಯಾವತ್ತೂ ನನಗೆ ಅನ್ಯಾಯ ಮಾಡಿಲ್ಲ. ಪಕ್ಷ ನಿಷ್ಠೆ ನಾನು ಇದ್ದೀನಿ. 1996ರಿಂದ ಇಲ್ಲಿವರೆಗೆ 3 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಕಾರ್ಪೊರೇಷನಲ್ಲಿ. ನೀವು ಶಾಸಕರಾಗಿರ್ತೀರಿ, ಕೇರ್ ಕ್ಷೇತ್ರದಲ್ಲೂ ಶಾಸಕರು ಇರ್ತಾರೆ, ಕೊಡಗಿನಲ್ಲಿ 2 ಶಾಸಕರು ಇರ್ತಾರೆ. ಶಾಸಕರಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ, ಅಂದರೆ MP ಗೆಲ್ಸ್ಕೊಬರ್ತೀರಾ. ಆದರೆ MP ಅವರು ಸಿಟ್ಟಿಂಗ್ ಇದ್ದಾಗ ಇದ್ದಂಥ 4 ಸ್ಥಾನದಲ್ಲಿ 1 ಸ್ಥಾನಕ್ಕೆ ಬರ್ತಾರೆ. ಹಾಗಾದರೆ MP ಅವರ ರೋಲ್ ಏನು ಶಾಸಕರನ್ನು ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅನ್ನೋದು ನಿಮ್ಮ ಕಾರ್ಯಕರ್ತರ ಪ್ರಶ್ನೆ. ಕಾರ್ಯಕರ್ತರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕ್ಲಿಯರ್ ಮಾಡ್ತಾಯಿದ್ದೀನಿ. ಚುನಾವಣೆ ಎಲ್ಲ ರೀತಿಯಲ್ಲಿ ಎಲ್ಲ ಟೈಮ್ನಲ್ಲೂ ನಮಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಇಶ್ಯೂಸ್ ಮೇಲೆ ಕೆಲವು ಚುನಾವಣೆಗಳು ಏರುಪೇರು ಆಗ್ತವೆ. ಈಗ ಮೊನ್ನೆ ನಮ್ಮ ಕರ್ನಾಟಕ ನಾವು ಸೋತು ಹೆಂಗೆ ರಾಜ್ಯದಲ್ಲಿ 5 ರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಅಬ್ಸಲ್ಯೂಟಿ ಮೆಜಾರಿಟಿ ಬಂತು ನಮ್ಮದು. ಛತ್ತೀಸ್ಗಢಲ್ಲಿ ನಾವು ಗೆಲ್ಲದೇ ಇಲ್ಲ ಅಂತ ಇದ್ದೋ, ಗೆದ್ದಾಯಿತು. ರಾಜಸ್ಥಾನದಲ್ಲಿ 50-50 ಇದ್ದರು, ಗೆದ್ದಾಯಿತು. ಮಧ್ಯಪ್ರದೇಶ ಕಳ್ಕೊಂತೀನಿ ಅಂತ ಹೇಳ್ತಾಯಿದ್ರು, ಗೆಲ್ಲಿವ ಮಧ್ಯಪ್ರದೇಶ ನಾವು ಒಂದು ರೆಕಾರ್ಡ್ ದಾಖಲೆ ರೀತಿಯಲ್ಲಿ ಈಗ 5ನೇ ಬಾರಿ 6ನೇ ಬಾರಿ ಅದು ಅಧಿಕಾರಕ್ಕೆ ತೆಗೆದಿವಿ. ನಾಗೇಂದ್ರ ಅವರು ಸೋಲಿಗೆ ಕಾರಣ ಏನಾದ್ರು ಹುಡುಕಿದ್ರ? ಏನು ಕಾರಣ ಸೋಲಿಗೆ? ಒಂದು ಆತ್ಮಾವಲೋಕನ ಸಭೆ ಪತ್ತೆ ಹಚ್ಚಿದ್ರ? ಎಲ್ಲಿ ನಾವು ಫೇಲ್ಯೂರ್ ಆದ್ವಿ, ಎಲ್ಲಿ ನನ್ನ ಸೋಲು ಕಾರಣ? ನಾನು ಹೇಳ್ತೀನಿ ಅಂತ, ಎಲ್ಲಿ ಆತ್ಮಾವಲೋಕನ ಮಾಡಾಯಿತು, ಎಲ್ಲಿ ನಾವು ಸೋತಿದ್ದೀವಿ ಅಂದರೆ, ಕಳೆದ ಬಾರಿ 51,000 ಓಟ್ ಬಂದಿತ್ತು. ಈ ಸಲ 69,000 ಓಟ್ ಬಂದಿದೆ. ಆದರೆ ಜನ ನಮಗೆ ಕೊಟ್ಟಿರ್ತಕ್ಕಂಥ ಮತಗಳಿಗಿಂತ ಹೆಚ್ಚು ಮತಗಳನ್ನ ಕೊಟ್ಟಿದ್ದಾರೆ. ಅದು ಸೋತಿದ್ದೀವಿ. ಕಾರಣ ಏನಂದರೆ, ಕಳೆದ ಬಾರಿ JDS 27,000 ಓಟ್ ತಗೊಂಡಿತ್ತು. ಈ ಸಲ ಎಷ್ಟು ತಗೊಂಡಿದೆ? ಬರೀ 4,000 ಓಟ್ ತಗೊಂಡಿದೆ. ಇದೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಮತ್ತು ಪುಕ್ಷಟೆ ಭಾಗ್ಯಗಳನ್ನೂ ಸಹ ಕೊಡ್ತೀನಿ ಅಂತೇಳಿ. ನಿಮ್ಮ ಸೋಲ್ಗೆ JDS ಅಭ್ಯರ್ಥಿ ಆಗದೇ ಇರಬೇಕಂಥದ್ದು ಒಂದು ಕಾರಣ. ಹೌದು, JDS ಅಲ್ಲಿ ವೀಕ್ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಒಂದು ಕಾರಣ ಅಂತ, ಮೇಜರ್ ಕಾರಣ ಅದಾಗಿದೆ. ಮತ್ತು ಬಡ ಜನರಿಗೆ ಆಸೆ, 5 ಭಾಗ್ಯಗಳು ಪುಕ್ಷಟೆ ಬರ್ತವೆ ಅಂತಕ್ಕಂಥ ಗ್ಯಾರಂಟಿ. ಆ ಗ್ಯಾರಂಟಿನ ಯಾವ ಕಾಂಗ್ರೆಸ್ ಅವನು ಜೋಬಿನ ದುಡ್ಡು ಹಾಕಿ ಕೊಟ್ಟಿರೋದಲ್ಲ, ಸರ್ಕಾರಿ ದುಡ್ಡು, ನಾವು ಕಟ್ಟುವಂಥ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಹಂಚ್ತೀವಿ ಅಂಥೇಳಿ ಈ ರೀತಿ ಜನರಿಗೆ ಆವೇಶಗಳನ್ನ ತೋರಿಸಿ ಗೆದ್ದಿರ್ತಕ್ಕಂಥದ್ದಷ್ಟೇ. ಅದಾದ ನಂತರದಲ್ಲೂ ಸಹ ಬೇರೆ ಬೇರೆ ರಾಜ್ಯದಲ್ಲೂ ಸಹ ಒಂದು ಸಲ ನಮಗೆ ಈಗ ಜನ ಮಾತಾಡ್ಕೊತಾರದೇನೋ ಕಾಂಗ್ರೆಸ್ ಅವರು ನಮಗೆ ಟೊಪ್ಪಿ ಹಾಕಿದ್ರು ಅಂತ. ಹೌದು, ಕಾಂಗ್ರೆಸ್ ಅವರು ಏನು ಮಾಡಿದ್ರು? ಬಿಲ್ನ ಕಮ್ಮಿ ಕೊಡ್ತೀನಿ, 200 ಯೂನಿಟ್ ಕಮ್ಮಿ ಕೊಡ್ತೀನಿ ಅಂದರು. 200 ಯೂನಿಟು ಎಲ್ಲಿ ಕೊಡ್ತಾಯಿದ್ದಾರೆ? 35 ಯೂನಿಟ್ ಇದ್ದರೆ 35 ಮೇಲೆ 3.5 ಯೂನಿಟ್ ಎಕ್ಸ್ಟ್ರಾ 10%, ಅಂದರೆ 40 ಯೂನಿಟು 38 ಯೂನಿಟಿಗೆ ಮಾತ್ರ ಲಿಮಿಟ್ ಮಾಡಿದ್ದಾರೆ. ಮೋಸ ಅಲ್ವ ಅದು? ಎಷ್ಟು ಅವ್ರು ಗೆದ್ದು ಎಷ್ಟು 8 ತಿಂಗಳಾಯಿತು. 8 ತಿಂಗಳಾದ್ಮೇಲೆ ಈಗ ಕೊನೆ ಯೋಜನೆ ಯಾವುದು ಏನು? ಯುವನಿಧಿ ಯಾವಾಗ ಕೊಡ್ತಾ ಇರೋದು? 8 ತಿಂಗಳಾದ್ಮೇಲೆ ಕೊಡ್ತಾಯಿದ್ದಾರೆ. ಅದು ಏನು ಅಪ್ಲಿಕೇಶನ್ನು ಯುವನಿಧಿ ಕೊಡೋ ಈ ವರ್ಷದ್ದು ಅಂತ ಹೇಳಿದ್ರೆ ಅದು ಹೇಳಲಿಲ್ಲ. ಚುನಾವಣೆಯಲ್ಲಿ ಗ್ಯಾರಂಟಿಗಳು ರಿವರ್ಸ್ ಆಗುತ್ತೆ ಅಂತ 100% ಆದರೆ ಮೋದಿ ಯಾವುದೇ ಗ್ಯಾರಂಟಿಗಳನ್ನ ಹೇಳಲಿಲ್ಲ.
ಜನರಿಗೆ ಕೊಡ್ತಾ ಬಂದಿದ್ದಾರೆ. ಇಡೀ ದೇಶದಲ್ಲಿ 12 ಕೋಟಿ ಜನರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದಾರೆ. ಹೇಳಿದ್ರಾ ಮ್ಯಾನುಫ್ಯಾಕ್ಚರರ್? ಹೇಳಿದ್ರು ಅವರು? ಏನು ಹೇಳಿಲ್ಲ. ಇವತ್ತು 80 ಕೋಟಿ ಜನರಿಗೆ ಅಕ್ಕಿ 80 ಕೋಟಿಗೆ ಜನರಿಗೆ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ಹೇಳ್ಕೊಂಡು ಮಾಡುವಂಥದ್ದೇನಿದೆ? ರಾಮನ ಒಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಏನಿದೆ, ಅಲ್ಲಿ ಬರ್ತಕ್ಕಂಥ ಅಕ್ಷತೆಯಲ್ಲೂ ಅನ್ನಭಾಗ್ಯದ ಅಕ್ಕಿ ಇದೆ ಅಂತೇಳಿ ಟೀಕೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಭಾಳ ಹಿರಿಯರು, ದೊಡ್ಡವರು. ಅವರು ಯಾವುದ್ರ ಮೇಲೆ ಹೇಳ್ತಾರೆ, ಇವತ್ತವರೆಗೂ ಒಂದು ಕಾಳು ಅಕ್ಕಿನ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಒಂದೇ ಒಂದು ಕಾಳು ಅಕ್ಕಿನೂ ಕೊಟ್ಟಿಲ್ಲ ಇಲ್ಲಿವರೆಗೂ. ಅವ್ರು ಕೊಡ್ತಾ ಇರೋದೇನೋ ಬರೀ ದುಡ್ಡು ಕೊಡ್ತಾ ಇರೋದು. ಒಂದು ಕಾಳು ಅಕ್ಕಿ ಕೊಟ್ಟವ್ರಾ? ಇಲ್ಲ. ಅವ್ರು ಹೇಳ್ತಾ ಇದ್ದದೇನೋ, ಅವ್ರು ಹೇಳಿದ್ದೇನೋ 10 kg ಅಕ್ಕಿ ಅಂತ ಹೇಳಿದ್ರು. 10 kg ಯಾವುದು ಅಕ್ಕಿ? ರಾಜ್ಯ ಸರ್ಕಾರದ ಕೊಡಬೇಕು 10 kg. ಕೇಂದ್ರ ಸರ್ಕಾರದ ಬಂದು ಪುಕ್ಕಟ್ಟೆ ನಮ್ಮ ಸರ್ಕಾರದಲ್ಲಿ ಕೊಡೋದನ್ನು ಅವ್ರು ಸೇರಿಸ್ಕೊಂಡು ಹೇಳ್ತಿದ್ದಾರೆ. ಅವ್ರು ಹೆಂಗೆ 10 kg ಅಕ್ಕಿ ಕೊಟ್ಟಂಗಾಯ್ತು? ಮತ್ತು ಅವ್ರು ಒಂದು ಕಾಳು ಅಕ್ಕಿನೂ ಕೊಟ್ಟಿಲ್ಲ ಇನ್ನೂ. ನಮ್ಮ ಕಾಂಗ್ರೆಸ್ ಕೊಟ್ಟಿರೋ ದುಡ್ಡಲ್ಲಿ ಅಕ್ಕಿ ತಗೊಬಿಟ್ಟು ಕೊಟ್ಟಿರುತ್ತೆ. ಏನಿದು ಅರ್ಥ ಇದೆಯಾ? ಇದಕ್ಕೇನಾದ್ರು ಮಾತಾಡೋಕ್ಕೆ ಅರ್ಥ ಇದೆಯಾ ಅಂತ. ನಿಜಕ್ಕೂ ಸಹ ಅವ್ರು ಹಿರಿಯರಿದ್ದಾರೆ, ಭಾಳ ವರ್ಷ ರಾಜಕಾರಣಿ, ಭಾಳ ಈ DCM ಸಹ ಆಗಿದ್ದಾರೆ ಅವರು. ಇದು ಮಾನವೀಯ ಸಂದೇಶದ ಜನವಾಹಿನಿ.